ರೈತರು ಹೆಚ್ಚೋ, MLAಗಳು ಹೆಚ್ಚೋ, ಮಿನಿಸ್ಟರ್ಸ್ಗಳ ತೋರ್ಸೋ. ನಮ್ಮ ಕಾಡು ರಕ್ಷಣೆ ಮಾಡ್ಕೊಂಡ್ರೆ ಬೆಲೆ ನಮಗೆ ಬೀಳೋದು. ನಮ್ಮ ಕಾಡು ರಕ್ಷಣೆಯಲ್ಲಿ ತಾಯಿನ ಉಳಿಸ್ಕೊಳ್ಳೋರು, ತಾಯಿನ ಮಾರಾಟ ಮಾಡೋರು ಎರಡೇ ವರ್ಗ ಇಲ್ಲಿ. ಹಾಗಾಗಿ ತಾಯಿನ ಉಳಿಸ್ಕೊಳ್ಳೋರು ನಾವೆಲ್ಲ ಕೂತಿದ್ದೀವಿ. ಅದೆಷ್ಟು ದಿನ ಆಗಲಿ ಸಫಾರಿ ವಾಪಸ್ ತಗೊಳ್ಳೋ ಗಂಟ ನಮ್ಮ ಹೋರಾಟ ನಿಲ್ಲಲ್ಲ. ನಾವಿಲ್ಲಿ ಕಂಟಿನ್ಯೂ ಮಾಡ್ತೀವಿ ಸ್ಟ್ರೈಕ್ನ. ನೋಡೇ ಬೋಣ ಯಾರು ಏನು ಅನ್ನೋದನ್ನ ನಾವೆಚ್ಚೋ, ಸರ್ಕಾರ ಹೆಚ್ಚೋ ನೋಡೋಣ. ಇದು ನಮ್ಮ ತಾಯಿನ ನಾವು ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಿದ್ವಿ. ತಾಯಿ ಮಾರಾಟ ಮಾಡೋರು ಹೋರಾಟ ಮಾಡಲಿ, ನೋಡೋಣ. ತಾಕತ್ತಿದ್ರೆ ನಾಳೆಯಿಂದ ಆಗೋದಲ್ವಾ? ಎಲ್ಲರೂ ಅಹೋರಾತ್ರಿ ಧರಣಿ ಮಾಡೋವಲ್ವ ನಾವು? ಆಗೋದಲ್ವಾ? ಎಲ್ಲರಿಗೂ ಫೋನ್ ಮಾಡಿ, ಜೊತೆಗೆ ಎಲ್ಲ ಊರುಗಳು ಅಲ್ಲೆಲ್ಲ ಕೂತ್ಕೊಳ್ಳಿ, ಇಲ್ಲಿಗೂ ಬರಲಿ. ನೋಡೋ ಸರ್ಕಾರನ ಯಾವ ತರ ಸರ್ಕಾರ ಮಾಡಿದ್ರು ಅಲ್ಲ ಊರ್ಲೇ ರೋಡಲ್ಲಿ ಕೂತ್ಕೊಳ್ಳಿ. ಅವರು ಇಲ್ಲಿಗೆ ಬರೋರು ಬರಲಿ. ನಾ ಸರ್ಕಾರ ಕೇಳ್ತೀನಿ, ಉಸ್ತುವಾರಿ ಸಚಿವರಿಗೆ, ಸಿದ್ದರಾಮಯ್ಯನವರೇ, ನೀವು ಇದು ನಮ್ಮ ತಾಯಿ ಒಂದಿಗೆ ನೀವು ಆಟ ಆಡ್ತಿದ್ದೀರಾ. ಯಾವುದೇ ಕಾರಣಕ್ಕೂ ನಮ್ಮ ತಾಯಿನ ಬಿಡಲ್ಲ. ಮುಂದಿನ ಪೀಳಿಗೆಗೆ ನಾವು ಉಳಿಸ್ಬೇಕು. ಯಾರ ರೆಸಾರ್ಟ್ ಮಾಲೀಕರು ಸಫಾರಿನ ಕಾಡೊಂದಿಗೆ ಕಾಡೊಂದಿಗೆ ಯಾಕ್ರಿ ಆಟ ಆಡಬೇಕು? ಕಾಡೊಂದಿಗೆ ಯಾಕೆ ಆಟ ಆಡಬೇಕು? ಒಳಗಡೆ ಕಾಡೊಳಗಡೆ ನಿಮ್ಗೆ ಏನು ಕೆಲಸ? ಯಾಕೆ ಅಲ್ಲಿ ರೆಸಾರ್ಟ್ ಮಾಡಬೇಕು? ಯಾಕೆ ಮೋಜು ಮೋಸಿ ತಾಣವನ್ನ ಮಾಡ್ಕೊಂಡಿದ್ದೀರಿ ನೀವು ಕಾಡನ್ನ?